ಈ ಜೂನ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ 5 ಗ್ರಹಗಳ ಬದಲಾವಣೆ ಆಗುತ್ತಿದೆ ಎಂದರೆ ಅದು ನಮ್ಮ ಜೀವನದಲ್ಲಿ ಒಂದು ಭಾರಿ ಬದಲಾವಣೆ ಎಂದೇ ಅರ್ಥ. ಅದರಲ್ಲೂ ಈಗ ನಾವು ಮಾತನಾಡುತ್ತಿರುವ ಜೂನ್ 23ರಿಂದ 26 ರವರೆಗಿನ ದಿನಗಳು ವೃಷಭ ರಾಶಿಯವರು ತಮ್ಮ ಪ್ರತಿಭೆಯನ್ನು ನಿರೂಪಿಸಿಕೊಳ್ಳಲು ಸಿಕ್ಕಿರುವ ಅತ್ಯುತ್ತಮ ಸಮಯವಾಗಿದೆ. ಅನೇಕರು ಜಾತಕ ಎಂದರೆ ಯಾವುದೋ ಮಾಟಮಂತ್ರ ಅಥವಾ ಮಾಯೆ ಎಂದು ಭಾವಿಸುತ್ತಾರೆ. ಆದರೆ ನನ್ನ ದೃಷ್ಟಿಯಲ್ಲಿ ಜಾತಕ ಎಂದರೆ ನಮ್ಮ ಸಾಮರ್ಥ್ಯವನ್ನು ಗುರುತಿಸಿ ದಾರಿ ತೋರಿಸುವ ಒಂದು ದಿಕ್ಸೂಚಿ ಇದ್ದಂತೆ. ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಎಂತಹ ಪ್ರಭಾವ ಬೀರಲಿವೆ ಎಂಬುದನ್ನು ಈಗ ನೋಡೋಣ. ಜೂನ್ 23ರಂದು ನಿಮ್ಮ ಮೇಲೆ ಗುರುಗ್ರಹದ ಪ್ರಭಾವ ಬಲವಾಗಿರುತ್ತದೆ. ನೀವು ಬಹಳ ದಿನಗಳಿಂದ ಎದುರು ನೋಡುತ್ತಿದ್ದ ಆ ಗೌರವ ಮತ್ತು ಗುರುತಿಸುವಿಕೆ ಇಂದು ನಿಮಗೆ ಲಭಿಸುವ ಸಾಧ್ಯತೆಯಿದೆ. ನಿಮ್ಮ ಪ್ರಯತ್ನಗಳಿಗೆ ಬ್ರಹ್ಮಾಂಡವೇ ಸಹಕರಿಸುತ್ತದೆ. ಗೆಲುವು ಎಂಬುದು ಎಂದಿಗೂ ರಾತ್ರೋರಾತ್ರಿ ಬರುವುದಿಲ್ಲ. ನೀವು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಈಗ ಸಿಗುವ ಒಂದು ಸಣ್ಣ ಯಶಸ್ಸು ಪ್ರಕೃತಿ ನೀಡುವ ಉಡುಗೊರೆ ಇದ್ದಂತೆ. ಅದನ್ನು ನೋಡಿ ಅಹಂಕಾರ ಪಡಬೇಡಿ. ಇದು ನಿಮ್ಮ ಸುದೀರ್ಘ ಪ್ರಯಾಣದಲ್ಲಿ ಕೇವಲ ಒಂದು ಮೆಟ್ಟಿಲು ಮಾತ್ರ ಎಂಬುದನ್ನು ನೆನಪಿನಲ್ಲಿಡಿ. ಜೂನ್ 24ರಂದು ಧನಸ್ಥಾನದಲ್ಲಿ ಬುಧನ ಸಂಚಾರ ಇರಲಿದ್ದು, ಇದರಿಂದ ನಿಮಗೆ ಆರ್ಥಿಕ ವಿಷಯಗಳಲ್ಲಿ ಒಳ್ಳೆಯ ಸ್ಪಷ್ಟತೆ ಸಿಗುತ್ತದೆ. ಆದರೆ ಇಲ್ಲೊಂದು ಸಣ್ಣ ಎಚ್ಚರಿಕೆಯೂ ಇದೆ. ಆದಾಯ ಎಷ್ಟೇ ಚೆನ್ನಾಗಿದ್ದರೂ ಖರ್ಚುಗಳ ವಿಷಯದಲ್ಲಿ ಜಾಗರೂಕರಾಗಿರಿ. ಹಣ ಸಂಪಾದಿಸುವುದು ಒಂದು ವಿದ್ಯೆಯಾದರೆ ಅದನ್ನು ಉಳಿಸುವುದು ಒಂದು ಕಲೆ. ಇಂದು ನಿಮಗೆ ಬರುವ ಲಾಭವನ್ನು ನೋಡಿ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ನಿಮ್ಮ ಆರ್ಥಿಕ ಭವಿಷ್ಯಕ್ಕಾಗಿ ಆ ಹಣವನ್ನು ಹೂಡಿಕೆ ಮಾಡಿ. ಜೂನ್ 25ರಂದು ನಿಮ್ಮ ಸಂಬಂಧಗಳಿಗೆ ಒಂದು ಪರೀಕ್ಷೆ ಎದುರಾಗಬಹುದು. ಮಂಗಳ ಗ್ರಹ ನಿಮ್ಮ ಜನ್ಮರಾಶಿಗೆ ಬರುವುದರಿಂದ ನಿಮ್ಮಲ್ಲಿ ಶಕ್ತಿ ಮತ್ತು ಆವೇಶ ಎರಡೂ ಹೆಚ್ಚಾಗುತ್ತವೆ. ಇಂದು ನೀವು ಆಡುವ ಮಾತುಗಳೇ ನಿಮ್ಮ ಸಂಬಂಧಗಳ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಮನೆಯಲ್ಲಿ ಆಗ್ಲಿ ಅಥವಾ ಕಚೇರಿಯಲ್ಲಿ ಆಗ್ಲಿ ಯಾರಾದರೂ ನಿಮ್ಮನ್ನು ಕೆಣಕಲು ಪ್ರಯತ್ನಿಸಿದರೆ ಮೌನವಾಗಿರುವುದೇ ಬುದ್ಧಿವಂತಿಕೆ. ಕೋಪ ಎಂಬುದು ನಮ್ಮನ್ನು ನಾವೇ ಶಿಕ್ಷಿಸಿಕೊಳ್ಳುವ ಆಯುಧ. ಎದುರಿಗಿರುವವರನ್ನು ಗೆಲ್ಲುವುದಕ್ಕಿಂತ ನಮ್ಮ ಮನಸ್ಸನ್ನು ನಾವು ಗೆಲ್ಲುವುದು ಅತ್ಯಂತ ಶ್ರೇಷ್ಠವಾದುದು. ಜೂನ್ 26ರಂದು ನೀವು ಯಶಸ್ಸಿನತ್ತ ಹೆಜ್ಜೆ ಇಡುತ್ತೀರಿ. ಅಂದರೆ ಇಂದು ನೀವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಶನಿ ಭಗವಾನನ ಬೆಂಬಲ ನಿಮಗಿರುವುದರಿಂದ ನಿಮ್ಮ ಶ್ರಮಕ್ಕೆ 100% ಪ್ರತಿಫಲ ಸಿಗುತ್ತದೆ. ಜೀವನ ಎಂದರೆ ಕೇವಲ ತಲುಪುವ ಗುರಿಯಲ್ಲ, ನೀವು ನಡೆಯುವ ದಾರಿ, ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ನೀವು ಮಾಡುವ ಕೆಲಸಗಳೇ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ನಿಮ್ಮ ಶಕ್ತಿಯನ್ನು ಒಳ್ಳೆಯ ಕೆಲಸಗಳ ಮೇಲೆ ವಿನಿಯೋಗಿಸಿ, ಆಗ ಅದ್ಭುತಗಳೇ ಸಂಭವಿಸುತ್ತವೆ. ಜೂನ್ 23ರಿಂದ 26 ರವರೆಗೆ ನಡೆಯುವ ಈ ಬೆಳವಣಿಗೆಗಳು ಕೇವಲ ಗ್ರಹಗಳ ಪ್ರಭಾವ ಮಾತ್ರವಲ್ಲ, ನಿಮ್ಮಲ್ಲಿ ಸುಪ್ತವಾಗಿರುವ ಶಕ್ತಿಯನ್ನು ಜಾಗೃತಗೊಳಿಸುವ ಪ್ರಕ್ರಿಯೆಯಾಗಿದೆ. ಮಂಗಳ ಜನ್ಮರಾಶಿಗೆ ಬಂದಾಗ ಕೋಪ ಬರುವುದು ಸಹಜ. ಆದರೆ ಆ ಕೋಪವನ್ನು ಒಂದು ಚಾಲನಾ ಶಕ್ತಿಯಾಗಿ ಬದಲಾಯಿಸಿಕೊಳ್ಳಿ. ಆಗ ಯಶಸ್ಸು ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ. ಅದನ್ನು ಒಳಗೆ ಕರೆಯುವುದು ನಿಮ್ಮ ಕೈಯಲ್ಲೇ ಇದೆ. ಮರೆಯಬೇಡಿ, ನೀವು ಈ ಪ್ರಪಂಚದಲ್ಲಿ ಯಾರಿಗೂ ಕಮ್ಮಿಯಿಲ್ಲ. ನಿಮ್ಮ ಸಾಮರ್ಥ್ಯ ಅಪಾರವಾದದ್ದು. ವೃಷಭರಾಶಿಯವರೇ, ಕಳೆದ ಕೆಲವು ದಿನಗಳಿಂದ ಅಥವಾ ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಆ ಕಣ್ಣೀರಿನ ಪ್ರಯಾಣ, ಯಾರಿಗೂ ಹೇಳಿಕೊಳ್ಳಲಾಗದ ಅವಮಾನಗಳು ಮತ್ತು ಒಂಟಿತನ ಎಲ್ಲವೂ ಆ ಭಗವಂತನಿಗೆ ಗೊತ್ತು. ನನಗೆ ಯಾಕೆ ಹೀಗಾಗುತ್ತಿದೆ ಎಂದು ನೀವು ಕನ್ನಡಿಯ ಮುಂದೆ ನಿಂತು ಎಷ್ಟೋ ಬಾರಿ ಪ್ರಶ್ನಿಸಿಕೊಂಡಿರುತ್ತೀರಿ. ಆದರೆ ಜೂನ್ 23ರಿಂದ 26 ರವರೆಗಿನ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆಯನ್ನು ತರಲಿವೆ. ನಿಮ್ಮ ಕಷ್ಟಗಳ ಪುಸ್ತಕ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಗತಕಾಲದಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನ ಮತ್ತು ಅಸುರಕ್ಷತೆಯ ಭಾವನೆಗಳು ನಿಮ್ಮನ್ನು ಕುಗ್ಗಿಸಲು ಬರಲಿಲ್ಲ. ಬದಲಿಗೆ ನಿಮ್ಮನ್ನು ಒಬ್ಬ ಉಕ್ಕಿನ ಮನುಷ್ಯನನ್ನಾಗಿ ಮಾಡಲು ಬಂದಿದ್ದವು. ಯಾರು ನಿಮ್ಮನ್ನು ಕೀಳಾಗಿ ನೋಡಿದ್ದರೋ ಅವರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಆಶ್ಚರ್ಯಪಡುವ ಸಮಯ ಈಗ ಬಂದಿದೆ. ಭೂತಕಾಲ ಎಂಬುದು ಒಂದು ಶಾಲೆ ಇದ್ದಂತೆ. ಅಲ್ಲಿ ನಾವು ತಿಂದ ಪೆಟ್ಟುಗಳು ನಮಗೆ ಅನುಭವವನ್ನು ಕಲಿಸಿಕೊಟ್ಟಿವೆ. ನಡೆದದ್ದನ್ನು ನೆನೆದು ಸಂಕಟಪಡುವುದನ್ನು ನಿಲ್ಲಿಸಿ, ಏಕೆಂದರೆ ಆ ನೋವೇ ಈಗ ನಿಮಗೆ ಬಲವನ್ನು ನೀಡಿದೆ. ಜೂನ್ 23ರಿಂದ ಬ್ರಹ್ಮಾಂಡವು ನಿಮಗೆ ಹೊಸ ಶಕ್ತಿಯನ್ನು ನೀಡುತ್ತಿದೆ. ನೀವು ಆರಂಭಿಸುವ ಪ್ರತಿಯೊಂದು ಕೆಲಸದಲ್ಲೂ ಹೊಸ ಉತ್ಸಾಹ ಇರುತ್ತದೆ. ಹಳೆಯ ಸಮಸ್ಯೆಗಳು ಮಂಜಿನಂತೆ ಕರಗಿ ಹೋಗುತ್ತವೆ. ಜೀವನದಲ್ಲಿ ನಾವು ಯಾವಾಗ ಯಶಸ್ಸು ಸಾಧಿಸುತ್ತೇವೆ ಗೊತ್ತಾ? ನಮ್ಮನ್ನು ನಾವು ನಂಬಲು ಶುರು ಮಾಡಿದಾಗ. ಇಷ್ಟು ದಿನ ನೀವು ಜಗತ್ತಿಗಾಗಿ ಬದುಕಿದ್ದೀರಿ. ಇನ್ನು ಮೇಲಾದರೂ ನಿಮಗಾಗಿ ಬದುಕಲು ಆರಂಭಿಸಿ. ಈ 4 ದಿನಗಳು ಅತ್ಯಂತ ಪ್ರಮುಖವಾದವು. ಯಾವುದೇ ಕೆಲಸ ಮಾಡಲು ಹಿಂಜರಿಯಬೇಡಿ. ಹಿಂದೆ ಎಲ್ಲಿ ಸೋತಿದ್ದೀರೋ ಅಲ್ಲೇ ಈ ಬಾರಿ ವಿಜೇತರಾಗಿ ನಿಲ್ಲಲಿದ್ದೀರಿ. ಸೋಲು ಎಂದರೆ ಪ್ರಯತ್ನ ನಿಲ್ಲಿಸುವುದಲ್ಲ,
ಆ ಪ್ರಯತ್ನವನ್ನು ಮತ್ತೊಂದು ಹೊಸ ಪದ್ಧತಿಯಲ್ಲಿ ಮಾಡುವುದು. ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರವು ನಿಮ್ಮ ಭವಿಷ್ಯವನ್ನು ಬಂಗಾರವಾಗಿಸುತ್ತದೆ. ಇವು ಕೇವಲ ಕ್ಯಾಲೆಂಡರ್ ದಿನಾಂಕಗಳಲ್ಲ, ನಿಮ್ಮ ಹಣೆಬರಹವನ್ನು ಬದಲಾಯಿಸುವ ಮೈಲಿಗಲ್ಲುಗಳು. ನಿಮ್ಮ ಕಣ್ಣೀರನ್ನು ಒರೆಸುವ ಮತ್ತು ನಿಮ್ಮ ಆತ್ಮಗೌರವವನ್ನು ಮರಳಿ ಪಡೆಯುವ ಸಮಯ ಬಂದಿದೆ. ಯಾರಿಗಾಗಿಯೂ ಕಾಯಬೇಡಿ, ನಿಮ್ಮ ವಿಜಯಯಾತ್ರೆಯನ್ನು ಮುಂದುವರಿಸಿ. ಜೂನ್ ತಿಂಗಳ ಕೊನೆಯ ದಿನಗಳಲ್ಲಿ ಗುರುಗ್ರಹದ ಪ್ರಭಾವದಿಂದ ನಿಮ್ಮಲ್ಲಿ ಹೊಸ ಧೈರ್ಯ ಮೂಡುತ್ತದೆ. ಆದರೆ ಈ ಧೈರ್ಯವನ್ನು ನೀವು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದರ ಮೇಲೆ ನಿಮ್ಮ ಯಶಸ್ಸು ಆಧಾರಿತವಾಗಿದೆ. ಈ ದಿನಗಳಲ್ಲಿ ನಿಮ್ಮಲ್ಲಿ ಅಪಾರ ಆತ್ಮವಿಶ್ವಾಸವಿರುತ್ತದೆ. ನೀವು ಯಾವ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ದೀರೋ ಅದನ್ನು ಮತ್ತೆ ಪ್ರಾರಂಭಿಸಿ. ಇಷ್ಟು ದಿನ ನಿಮ್ಮನ್ನು ತಡೆದಿದ್ದ ಪ್ರತಿಯೊಂದು ಬಂಧನವೂ ಇಂದು ದೂರವಾಗುತ್ತದೆ. ಸೂರ್ಯ ಮತ್ತು ಬುಧನ ಪ್ರಭಾವದಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಹಳೆಯ ಬಾಕಿ ಹಣ ವಾಪಸ್ ಬರಬೇಕೆಂದರೆ ನಿಮ್ಮ ಮಾತಿನಲ್ಲಿ ಮೃದುತ್ವವಿರಬೇಕು. ಎದುರಿನವರನ್ನು ನೋಯಿಸದೆ ನಿಮ್ಮ ಕೆಲಸವನ್ನು ನೀವು ಸಾಧಿಸಿಕೊಳ್ಳಬೇಕು. ನಿಮ್ಮ ಮಾತು ಒಂದು ಮಂತ್ರವಿದ್ದಂತೆ. ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಮತ್ತು ಹಳೆಯ ಬಾಕಿ ವಸೂಲಿ ಮಾಡಲು ನೀವು ಮಾತನಾಡುವ ಶೈಲಿಯೇ ಮುಖ್ಯ. ಕೋಪ ಬಂದರೆ ಮಾತನಾಡುವುದನ್ನು ನಿಲ್ಲಿಸಿ. ಅಗತ್ಯವಿದ್ದಾಗ ಮಾತ್ರ ಮಾತನಾಡಿ. ಮಂಗಳ ನಿಮ್ಮ ರಾಶಿಯಲ್ಲಿರುವುದರಿಂದ ಶಕ್ತಿ ಹೆಚ್ಚಿದರೂ ಆವೇಶವೂ ಹೆಚ್ಚುತ್ತದೆ. ಕಣ್ಣುರಿ ಅಥವಾ ಸಣ್ಣ ವಿಷಯಗಳಿಗೆ ಸಿಟ್ಟು ಬರಬಹುದು. ಆವೇಶ ಎಂಬುದು ಬೆಂಕಿ ಇದ್ದಂತೆ, ಅದು ಎದುರಿಗಿರುವವರನ್ನು ಸುಡುವುದಕ್ಕಿಂತ ಮುಂಚೆ ನಮ್ಮನ್ನು ನಾವೇ ದಹಿಸಿಕೊಳ್ಳುವಂತೆ ಮಾಡುತ್ತದೆ. ನೀವು ಎಷ್ಟು ಪ್ರಶಾಂತವಾಗಿರುತ್ತೀರೋ ಅಷ್ಟು ಅದ್ಭುತಗಳನ್ನು ಸೃಷ್ಟಿಸಬಹುದು. ಸ್ವಲ್ಪ ಸಮಯ ಧ್ಯಾನ ಮಾಡಿ, ಹೆಚ್ಚು ನೀರು ಕುಡಿಯಿರಿ. ನಿಮ್ಮ ಶ್ರಮಕ್ಕೆ ತಕ್ಕ ಗುರುತು ಸಿಗುತ್ತದೆ. ಇಷ್ಟು ದಿನ ನೀವು ಯಾರ ಮೇಲೆ ಅವಲಂಬಿತರಾಗಿದ್ದೀರೋ ಅವರೇ ಈಗ ನಿಮ್ಮ ಸಲಹೆಗಾಗಿ ಕಾಯುತ್ತಾರೆ. ಒಬ್ಬ ವಿಜೇತನಿಗೆ ಇರಬೇಕಾದ ದೊಡ್ಡ ಲಕ್ಷಣ ಎಂದರೆ ತಾಳ್ಮೆ. ಶನಿ ಭಗವಾನನು ನಿಮಗೆ ರಕ್ಷಣಾ ಕವಚದಂತೆ ಇರುವುದರಿಂದ ನೀವು ಮಾಡುವ ಸಣ್ಣ ಪ್ರಯತ್ನವೂ ದೊಡ್ಡ ಫಲಿತಾಂಶವನ್ನು ನೀಡುತ್ತದೆ. ಕಚೇರಿಯಲ್ಲಿ ನಿಮ್ಮ ಬೆನ್ನ ಹಿಂದೆ ಕೆಲವರು ಗುಂಡಿ ತೋಡಿದ್ದರಿಂದ ಅಥವಾ ರಾಜಕೀಯದಿಂದ ತೀವ್ರ ಅವಮಾನ ಅನುಭವಿಸಿದ ಪ್ರತಿಯೊಬ್ಬರಿಗೂ ಈಗ ದೊಡ್ಡ ಸಮಾಧಾನ ಸಿಗಲಿದೆ. ನಿಮಗಾಗಿ ಸಂಚು ರೂಪಿಸಿದವರಿಗೆ ಕಾಲವೇ ಉತ್ತರ ನೀಡುತ್ತದೆ. ನಿರುದ್ಯೋಗಿಗಳಿಗೆ ನಿರೀಕ್ಷಿಸದ ರೀತಿಯಲ್ಲಿ ಉನ್ನತ ಮಟ್ಟದ ಉದ್ಯೋಗಾವಕಾಶಗಳು ಒದಗಿ ಬರಲಿವೆ. ಸೂರ್ಯ ಮತ್ತು ಬುಧ ನಿಮಗೆ ಆರ್ಥಿಕ ಭರವಸೆ ನೀಡಿದ್ದಾರೆ. ಜೂನ್ ಕೊನೆಯ ದಿನಗಳು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ನಾಂದಿಯಾಗಲಿವೆ. ಆಧಿಪತ್ಯದ ಧೋರಣೆಯನ್ನು ಪಕ್ಕಕ್ಕಿಟ್ಟು ನಿಮ್ಮ ಗುರಿಯತ್ತ ಗಮನ ಹರಿಸಿದರೆ ಜುಲೈ ತಿಂಗಳು ನಿಮಗೆ ಸ್ವರ್ಣಯೋಗ ತರಲಿದೆ. ಕಚೇರಿಯಲ್ಲಿ ನೀವು ತೋರಿಸಿದ ಜವಾಬ್ದಾರಿಯನ್ನು ಮೇಲಧಿಕಾರಿಗಳು ಗುರುತಿಸಿ ಪ್ರಶಂಸಿಸುತ್ತಾರೆ. ಅಧಿಕಾರ ಎಂಬುದು ಹರಿತವಾದ ಕತ್ತಿ ಇದ್ದಂತೆ, ಅದನ್ನು ಹಿಡಿದಾಗ ಜವಾಬ್ದಾರಿಯಿಂದ ಇರಬೇಕು. ಸೂರ್ಯನ ಪ್ರಭಾವದಿಂದ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅದ್ಭುತವಾಗಿ ಕೆಲಸ ಮಾಡುತ್ತವೆ. ನಾವು ಎಷ್ಟು ಬುದ್ಧಿವಂತರು ಎನ್ನುವುದಕ್ಕಿಂತ ನಮ್ಮ ಆಲೋಚನೆಗಳನ್ನು ಎದುರಿನವರಿಗೆ ಎಷ್ಟು ಸ್ಪಷ್ಟವಾಗಿ ಅರ್ಥವಾಗುವಂತೆ ಹೇಳುತ್ತೇವೆ ಎಂಬುದು ಮುಖ್ಯ. ಮಂಗಳನ ಪ್ರಭಾವದಿಂದ ಕಚೇರಿ, ಕೆಲಸದ ನಿಮಿತ್ತ ಮಾಡುವ ಸಣ್ಣ ಪ್ರಯಾಣಗಳು ಸತ್ಫಲ ನೀಡುತ್ತವೆ. ಆದರೆ ಪ್ರಯಾಣದಲ್ಲಿ ಆವೇಶಕ್ಕೆ ಜಾಗ ನೀಡಬೇಡಿ. ಶಕ್ತಿಯಿರುವ ಕಡೆ ವಿನಯವಿರಬೇಕು. ವ್ಯಾಪಾರ ರಂಗದಲ್ಲಿ ಏರಿಳಿತಗಳು ಸಹಜ. ಮಂಗಳನ ಪ್ರಭಾವದಿಂದ ನಿಮ್ಮ ಖರ್ಚುಗಳು ಹೆಚ್ಚಾಗಿರಬಹುದು, ಆದರೆ ಈಗ ಗುರುವು ಅನುಕೂಲಕರವಾಗಿದ್ದಾನೆ. ನಿಮ್ಮ ನೆಟ್ವರ್ಕ್ ವಿಸ್ತರಿಸುವ ಸಮಯ ಇದಾಗಿದೆ. ಗುರು ಮತ್ತು ಶುಕ್ರರ ಕೃಪೆಯಿಂದ ನೀವು ಏಜೆನ್ಸಿ, ಸೋಷಿಯಲ್ ಮೀಡಿಯಾ ಅಥವಾ ಟ್ರಾವೆಲ್ ರಂಗದಲ್ಲಿದ್ದರೆ ಹೊಸ ಗ್ರಾಹಕರು ಲಭಿಸುತ್ತಾರೆ. ವ್ಯಾಪಾರದಲ್ಲಿ ನಿಮ್ಮ ಸಂಪರ್ಕವೇ ನಿಮ್ಮ ಆಸ್ತಿ. ಶುಕ್ರನ ಪ್ರಭಾವದಿಂದ ಕಲಾಕಾರರಿಗೆ ಮತ್ತು ಡಿಸೈನರ್ಗಳಿಗೆ ಒಳ್ಳೆಯ ಗುರುತಿಸುವಿಕೆ ಸಿಗುತ್ತದೆ. ಹಳೆಯ ಪದ್ಧತಿಗಳನ್ನು ಬಿಟ್ಟು ಸೃಜನಾತ್ಮಕವಾಗಿ ಯೋಚಿಸಿ. ನಿಮ್ಮ ಕೆಲಸದಲ್ಲಿ ಗುಣಮಟ್ಟವಿದ್ದರೆ ಗ್ರಾಹಕರೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ವಿದೇಶಿ ವ್ಯಾಪಾರ ವ್ಯವಹಾರಗಳಲ್ಲಿದ್ದ ಅಡಚಣೆಗಳು ನಿವಾರಣೆಯಾಗುತ್ತವೆ. ಅಪ್ರಸ್ತುತ ಹೂಡಿಕೆಗಳಿಗಿಂತ ವ್ಯಾಪಾರಕ್ಕೆ ಅಗತ್ಯವಿರುವ ವಿಷಯಗಳಿಗೆ ಆದ್ಯತೆ ನೀಡಿ. ಹಿಂದೆ ನಿಮಗೆ ಬೆನ್ನಿಗೆ ಇರಿದವರ ಅಸಲಿ ಬಣ್ಣ ಈಗ ಬಯಲಾಗಲಿದೆ. ಆರ್ಥಿಕವಾಗಿ ಕಳೆದ ಕೆಲವು ದಿನಗಳಲ್ಲಿ ನೀವು ಏರಿಳಿತಗಳನ್ನು ನೋಡಿದ್ದೀರಿ. ಆದರೆ ಜೂನ್ 23ರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮ ಅವಕಾಶ. ಸಾಲ ಎಂಬುದು ಒಂದು ಸಂಕೋಲೆ ಇದ್ದಂತೆ. ಅದನ್ನು ಎಷ್ಟು ಬೇಗ ಕತ್ತರಿಸಿಕೊಳ್ಳುತ್ತೀರೋ ಅಷ್ಟು ನೆಮ್ಮದಿ. ಕುಟುಂಬದ ಆಸ್ತಿ ಅಥವಾ ಸರ್ಕಾರಿ ಕೆಲಸಗಳಿಂದ ಲಾಭ ಬರುವ ಸೂಚನೆಗಳಿವೆ. ಉತ್ತರಾಧಿಕಾರದಿಂದ ಬಂದ ಆಸ್ತಿಯನ್ನು ದುಬಾರಿಯಾಗಿ ಖರ್ಚು ಮಾಡಬೇಡಿ. ಈಗ ಮಾಡುವ ಹೂಡಿಕೆ ಜುಲೈ ತಿಂಗಳಿನಲ್ಲಿ ನಲ್ಲ ಲಾಭ ತರಲಿದೆ. ಇನ್ನು ಮುಂದೆ ನಿಮ್ಮ ಆರ್ಥಿಕ ಪ್ರಯಾಣ ಸುಲಭವಾಗಲಿದೆ. ಆರೋಗ್ಯದ ವಿಷಯದಲ್ಲಿ ಜೂನ್ ತಿಂಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ಮಂಗಳನ ಪ್ರಭಾವದಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಬಹುದು. ಕಣ್ಣಿನ ತೊಂದರೆ ಅಥವಾ ರಕ್ತದೊತ್ತಡ ಸಮಸ್ಯೆ ಬರಬಹುದು. ಜಂಕ್ ಫುಡ್ ಸಂಪೂರ್ಣವಾಗಿ ನಿಲ್ಲಿಸಿ. ಹತ್ತಿರದವರ ಕೆಣಕುವಿಕೆಯಿಂದ ಕೋಪ ಬಂದು
ಬಿಪಿ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ದಿನಕ್ಕೆ 10 ನಿಮಿಷ ಧ್ಯಾನ ಮಾಡಿ. ಕೆಲಸದ ಒತ್ತಡವಿದ್ದರೂ ನಿದ್ರೆ ಅತ್ಯಂತ ಅಗತ್ಯ. ವಿಶ್ರಾಂತಿ ಎಂದರೆ ಸಮಯ ವ್ಯರ್ಥ ಮಾಡುವುದಲ್ಲ, ಶಕ್ತಿಯನ್ನು ಮರಳಿ ಪಡೆಯುವುದು. ದೇಹ, ಮನಸ್ಸು ಮತ್ತು ಕೆಲಸದ ನಡುವೆ ಸಮತೋಲನ ಕಾಯ್ದುಕೊಳ್ಳಿ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಮಾನಸಿಕ ಮತ್ತು ಶಾರೀರಿಕ ದಣಿವು ಈಗ ಮಂಜಿನಂತೆ ಕರಗಲಿದೆ. ಸಾಕಷ್ಟು ನೀರು ಕುಡಿಯುವುದು ಮತ್ತು ಪ್ರಶಾಂತವಾದ ನಿದ್ರೆ ನಿಮ್ಮ ಆರೋಗ್ಯದ ಮಂತ್ರಗಳು. ಕೌಟುಂಬಿಕ ಕಲಹಗಳು ಮತ್ತು ಬಂಧುಗಳ ಲೇವಡಿಯಿಂದ ಕಳೆದ ದಿನಗಳಲ್ಲಿ ತೀವ್ರ ಮಾನಸಿಕ ವೇದನೆ ಅನುಭವಿಸಿದ್ದೀರಿ. ದಂಪತಿಗಳ ನಡುವೆ ಅಥವಾ ಪ್ರೇಮಿಗಳ ನಡುವೆ ಸಣ್ಣ ಸಣ್ಣ ಅಹಂನಿಂದಾಗಿ ಕಮ್ಯುನಿಕೇಷನ್ ಗ್ಯಾಪ್ ಬಂದು ಮನೆ ನರಕದಂತಾಗಿತ್ತು. ನಿಮ್ಮ ಬಳಿ ಹಣವಿದ್ದಾಗ ಜೊತೆಯಲ್ಲಿದ್ದವರೇ ಈಗ ಮುಖ ತಿರುಗಿಸಿ ಹಿಂದೆ ನಗುತ್ತಿದ್ದಾರೆ. ಆದರೆ ಈ 4 ದಿನಗಳಲ್ಲಿ ಮನೆಯಲ್ಲಿನ ಮನಸ್ತಾಪಗಳು ಕಡಿಮೆಯಾಗಿ ಪ್ರಶಾಂತ ವಾತಾವರಣ ಉಂಟಾಗುತ್ತದೆ. ನಿಮ್ಮ ಸಂಗಾತಿ ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಾರೆ. ನಿಮ್ಮನ್ನು ಕೀಳಾಗಿ ಮಾತನಾಡಿದ ಸಮಾಜ ನಿಮ್ಮ ಬೆಳವಣಿಗೆ ನೋಡಿ ಮೂಗಿನ ಮೇಲೆ ಬೆರಳಿಡಲಿದೆ. ನಿಮ್ಮನ್ನು ಅವಮಾನಿಸಿದವರ ಮೇಲೆ ಹಗೆತನ ಸಾಧಿಸಬೇಡಿ. ಮೌನವಾಗಿ ನಿಮ್ಮ ಕೆಲಸ ಮಾಡಿ ಯಶಸ್ವಿಯಾಗಿ. ವಿದ್ಯಾರ್ಥಿಗಳಿಗೆ ಹಾಗೂ ಉದ್ಯೋಗದ ಇಂಟರ್ವ್ಯೂಗಾಗಿ ಕಾಯುತ್ತಿರುವವರಿಗೆ ಈ ಜೂನ್ ಕೊನೆಯ ದಿನಗಳು ಒಂದು ವರಪ್ರಸಾದ. ವಿದ್ಯಾರ್ಥಿಗಳಿಗೆ ಓದಿನ ಮೇಲೆ ಅದ್ಭುತ ಏಕಾಗ್ರತೆ ಹೆಚ್ಚುತ್ತದೆ. ವಿದೇಶಿ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ವೀಸಾ ಸುಲಭವಾಗಿ ಮಂಜೂರಾಗುತ್ತದೆ. ಬುಧನು ನಿಮ್ಮ ಮೇಧಾಶಕ್ತಿಗೆ ಪ್ರಾಣ ತುಂಬಲಿದ್ದಾನೆ. ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. ಕ್ರೀಡಾಪಟುಗಳಿಗೆ ಇದು ಅತ್ಯಂತ ಶಕ್ತಿಶಾಲಿ ಸಮಯವಾಗಿದೆ. ಮಂಗಳನ ಆವೇಶವನ್ನು ನಿಯಂತ್ರಿಸಲು ಮತ್ತು ನಿದ್ರಾಹೀನತೆಯನ್ನು ದೂರ ಮಾಡಲು ರಾತ್ರಿ ವೇಳೆ ಹನುಮಾನ್ ಚಾಲೀಸಾ ಪಠಣ ಮಾಡಿ. ಇದು ನಿಮಗೆ ಧೈರ್ಯ ನೀಡುತ್ತದೆ. ಗುರು ದತ್ತಾತ್ರೇಯರನ್ನು ಅಥವಾ ಸಾಯಿಬಾಬಾರನ್ನು ಸ್ಮರಿಸಿಕೊಳ್ಳಿ. ದೈವಾನುಗ್ರಹ ತೋಡಾದರೆ ಅಸಾಧ್ಯವಾದದ್ದು ಸುಸಾಧ್ಯವಾಗುತ್ತದೆ. ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮ್ಮ ಆವೇಶವನ್ನು ಸೃಜನಾತ್ಮಕ ಶಕ್ತಿಯಾಗಿ ಬದಲಾಯಿಸಿಕೊಳ್ಳಬಹುದು. ನಿಮಗೆ ಸಿಗುವ ಪ್ರತಿಯೊಂದು ಅವಕಾಶಕ್ಕೂ ಕೃತಜ್ಞತೆಯಿಂದ ಇರಿ. ಕೊನೆಯದಾಗಿ ಒಂದು ಮಾತು. ಈ ಜೂನ್ ಕೊನೆಯ ದಿನಗಳಲ್ಲಿ ನಿಮ್ಮ ಗುರಿಗಾಗಿ ನೀವು ಮಾಡುವ ಸಣ್ಣ ಪ್ರಯತ್ನವು ಜುಲೈ ತಿಂಗಳಿನಲ್ಲಿ ದೊಡ್ಡ ಫಲಿತಾಂಶ ನೀಡುತ್ತದೆ. ಕಣ್ಣ ತುಂಬಾ ನಿದ್ರೆ, ಗುರುವಿನ ಮೇಲೆ ಭಕ್ತಿ ಮತ್ತು ಗುರಿಯ ಮೇಲೆ ದೃಷ್ಟಿ ಇವೇ ನಿಮ್ಮ ಸಕ್ಸಸ್ ಮಂತ್ರಗಳು. ಜಯ ನಿಮ್ಮದಾಗುತ್ತದೆ. ನಂಬಿಕೆಯಿಂದ ಮುನ್ನಡೆಯಿರಿ. ವೀಕ್ಷಕರೇ, ಈ ಜ್ಯೋತಿಷ್ಯ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯೇ ನಮಃ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.